ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೇನು ಮಾಡೋಣ ಅಂದ್ರೆ ಜಿಯೋಗ್ರಫಿಗೆ ಸಂಬಂಧಪಟ್ಟೆ ಭೂಗೋಳಶಾಸ್ತ್ರ ಅಂತ ಕರಿತೀವಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ನೇರವಾಗಿ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಅಂತ ಕೊಟ್ಟಿದ್ದಾರೆ. ಹಾಗೆ ಅತ್ಯಂತ ದೊಡ್ಡ ಸಾಗರ ಯಾವುದು ಅಂತ ಹೇಳಿದ್ದಾರೆ. ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ಏಷ್ಯಾ ಈಸ್ ಏಷ್ಯಾ. ವೇರ್ ಹ್ಯಾಸ್ ದ ಲಾರ್ಜೆಸ್ಟ್ ಓಷಿಯನ್ ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ಓಷಿಯನ್. ಸೊ ಓಷಿಯನ್ಸನ್ನು ನೀವು ಆರ್ಡರ್ ವೈಸ್ ನೆನಪಿಟ್ಕೋಬೇಕಂದ್ರೆ ಏನು ಮಾಡಬೇಕು? ಒಂದು ಕೋಡ್ ವರ್ಡನ್ನು ನೆನಪಿಟ್ಕೋಬೇಕು. ಪೈಸಾ ಅಂತ ಕರಿತೀವಿ. PAISA, ಪೈಸಾ. ಪಿ ಅಂದರೆ ಏನಪ್ಪ? ಇಲ್ಲೇ ಪೆಸಿಫಿಕ್ ಅಂತ ಕರಿತೀವಿ, ಅಂದರೆ ಪೆಸಿಫಿಕ್ ಸಾಗರ. ಎ ಅಂದರೆ ಅಟ್ಲಾಂಟಿಕ ಸಾಗರ. ನೆಕ್ಸ್ಟ್ ಐ ಅಂದರೆ ಇಂಡಿಯನ್ ಓಷಿಯನ್ ಅಂತ ಕರಿತೀವಿ, ಅಂದರೆ ಹಿಂದೂ ಮಹಾಸಾಗರ, ಇಂಡಿಯನ್ ಓಷಿಯನ್. ಎಸ್ ಅಂದರೆ ಸದರ್ನ್ ಓಷಿಯನ್ ಅಂತ ಕರಿತೀವಿ, ಸದರ್ನ್ ಓಷಿಯನ್. ನೆಕ್ಸ್ಟ್ ಎ ಅಂದರೆ ಆರ್ಕಟಿಕ್ ಓಷಿಯನ್. ಸೊ ಈ ಆರ್ಡರ್ ನೆನ್ಪಿಡ್ತದಪ್ಪ ಅಂದರೆ ಏನಾಗುತ್ತೆ? ಪಿ ಇದೆಲ್ಲ ಪೆಸಿಫಿಕ್ ಮಹಾಸಾಗರ, ಏನು ಅತಿ ದೊಡ್ಡದಾಗಿರ್ತಕ್ಕಂಥ ಮಹಾಸಾಗರ ಅಂತ ಕರಿತೀವಿ. ಸೊ ಆನ್ಸರ್ ಏನಿದೆ? ಪೆಸಿಫಿಕ್ ಸಾಗರ. ನೆಕ್ಸ್ಟ್ ಅದೇ ರೀತಿ ಅತಿ ಚಿಕ್ಕದಾಗಿರ್ತಕ್ಕಂಥ ಮಹಾಸಾಗರ ಯಾವುದು ಅಂತ ಕೇಳಿದರೆ ಆರ್ಕಟಿಕ್ ಸಾಗರ ಅಂತ ಹೇಳ್ತೀವಿ. ಅತಿ ದೊಡ್ಡದಾದ ಎರಡನೇ ಮಹಾಸಾಗರ ಯಾವುದು ಅಂತ ಕೇಳಿದರೆ ಅಟ್ಲಾಂಟಿಕ ಸಾಗರ. ಅತಿ ದೊಡ್ಡದಾದ ಮೂರನೇ ಮಹಾಸಾಗರ ಯಾವುದಂದರೆ ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಕ್ವಶನ್ಸನ್ನು ಅವ್ರು ಏನು ಮಾಡ್ಬೋದು? ಡಿಫ್ರೆಂಟಾಗಿ ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಆಸ್ಟ್ರೇಲಿಯಾವನ್ನು ಸುತ್ತುವರೆದಿರುವ ಸಾಗರ ಅಂತ ಕೇಳಿದರೆ, ಅಂದರೆ ಆಸ್ಟ್ರೇಲಿಯಾ ಸುತ್ತಮುತ್ತ ಯಾವ ಸಾಗರಗಳು ಕಂಡು ಬರ್ತಾವೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಏನು ಹೇಳಿದ್ದಾರೆ? ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ ಅಂತ ಹೇಳಿದ್ದಾರೆ. ಪೆಸಿಫಿಕ್ ಸಾಗರ, ಆರ್ಕಟಿಕ್ ಸಾಗರ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಆರ್ಕಟಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಅಂತ ಹೇಳಿದ್ದಾರೆ. ಇದನ್ನೇನು ಮಾಡೋಣ? ನಾವು ಮ್ಯಾಪ್ ಮುಖಾಂತರ ಇವಾಗ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಇದು ಆಸ್ಟ್ರೇಲಿಯಾ. ಯಾವುದದು? ಆಸ್ಟ್ರೇಲಿಯಾ. ಇದು ಆಸ್ಟ್ರೇಲಿಯಾ. ಯಾವುದು? ಆಸ್ಟ್ರೇಲಿಯಾ. ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಯಾವ ಸಾಗರಗಳು ಸುತ್ತುವರೆದಿದೆ ಅಂತ ಕೇಳಿದರೆ, ಇಲ್ಲಿ ನೋಡಿರಿ ಪೆಸಿಫಿಕ್ ಓಷಿಯನ್ ಇದೆ. ಇದು ಯಾವುದಪ್ಪ ದಿಕ್ಕು? ಪೂರ್ವ, ಅಂದರೆ ಈಸ್ಟಲ್ಲಿ ಯಾವ್ದು ಕಂಡು ಬರುತ್ತಾ? ಪೆಸಿಫಿಕ್ ಮಹಾಸಾಗರ ಐತಿ. ಅದೇ ರೀತಿ ಇಲ್ಲಿ ನೋಡಿರಿ ವೆಸ್ಟಲ್ಲಿ, ವೆಸ್ಟಲ್ಲಿ ಯಾವುದಿದೆ? ಇಂಡಿಯನ್ ಓಷಿಯನ್ ಇದೆ. ನೆಕ್ಸ್ಟು ಸದರ್ನ್ ಓಷಿಯನ್ ಇದೆ. ಸೌತಲ್ಲಿ, ಇಲ್ಲಿ ಸೌತಲ್ಲಿ ಏನಿದೆ? ಸದರ್ನ್ ಓಷಿಯನ್ ಇದೆ. ಅಂದರೆ ಆಸ್ಟ್ರೇಲಿಯಾವು ಯಾವ ಮಹಾಸಾಗರಗಳಿಂದ ಸುತ್ತುವರೆದಿದೆ ಅಂತ ಕೇಳಿದ್ರೆ ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಮತ್ತು ಸದರ್ನ್ ಓಷಿಯನ್, ಅಂದರೆ ದಕ್ಷಿಣ ಮಹಾಸಾಗರ ಅಂತ ಕರಿತೀವಿ. ಸೊ ಆಪ್ಷನ್ನಲ್ಲಿ ಯಾವಿದಾವೆ ನೋಡ್ರಿ. ಇದೀಗ ನೋಡಿದಾಗೆ ಯಾವ್ಯಾವುದಪ್ಪ? ಇಲ್ಲಿ ಒಂದು ಪೆಸಿಫಿಕ್ ಮಹಾಸಾಗರ ಇತ್ತು, ನೆಕ್ಸ್ಟು ಸದರ್ನ್ ಓಷಿಯನ್ ಇತ್ತು, ಇನ್ನೊಂದು ಯಾವುದು? ಇಂಡಿಯನ್ ಓಷಿಯನ್ ಇತ್ತು. ಹೌದಾ? ಇಂಡಿಯನ್ ಓಷಿಯನ್. ಇವಾಗ ಇದರಲ್ಲಿ ನೋಡಿರಿ ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ ಬರಲ್ಲ. ನೆಕ್ಸ್ಟ್ ಪೆಸಿಫಿಕ್ ಮಹಾಸಾಗರ, ಆರ್ಕಟಿಕ್ ಕೂಡ ಅಲ್ಲಿ ಬರಲ್ಲ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಇದಿಲ್ಲಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕರಿತೀವಿ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ಮತ್ತು ಇನ್ನೊಂದು ಯಾವುದು? ಸದರ್ನ್ ಓಷಿಯನ್ ಎಲ್ಲಿ ಕಂಡು ಬರುತ್ತಪ್ಪ? ಆಸ್ಟ್ರೇಲಿಯಾವನ್ನು ಸುತ್ತುವರಿಯಲ್ಪಟ್ಟಿವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಆಸ್ಟ್ರೇಲಿಯಾವು ಎರಡು ವಲಯಗಳಲ್ಲಿ ಆವರಿಸಲ್ಪಟ್ಟಿದೆ, ಅವು ಯಾವುವು ಅಂತ ಕೇಳಿದ್ದಾರೆ. ಆಸ್ಟ್ರೇಲಿಯಾ ಲೈಸ್ ಇನ್ 2 zones, ದೇ ಆರ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿರಿ ಇಲ್ಲಿ ಅವರು ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಇವು ಯಾವ ಎರಡು ವಲಯದಲ್ಲಿ ಕಂಡು ಬರುತ್ತಾ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಿಮಗೆ ಝೋನ್ಸ್ ಬಗ್ಗೆ ಗೊತ್ತಾಗಬೇಕು. ಆ ಝೋನ್ಸ್ ಬಗ್ಗೆ ಫಸ್ಟ್ ನೋಡೋಣ. ನೀವು ಇಲ್ಲಿ ನೋಡ್ಬೋದು ಝೋನ್ಸ್ ಇದ್ದಾವೆ. ನೋಡಿರಿ ಫ್ರಿಜಿಡ್ ಝೋನ್ ಅಂದರೆ ಇದು ಶೀತ ವಲಯ. ಯಾವ ವಲಯ? ಶೀತ ವಲಯ ಅಂತ ಕರಿತೀವಿ. ನೆಕ್ಸ್ಟ್ ಟೆಂಪರೇಚರ್ ಝೋನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಉಷ್ಣವಲಯ. ನೆಕ್ಸ್ಟ್ ಇದು ಟೋರಿಡ್ ಝೋನ್ ಇದೆಯಲ್ಲ, ಇದು ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ನೆಕ್ಸ್ಟು ಅದೇ ರೀತಿ ಇದು ಏನು? ಸಮಭಾಜಕ ವೃತ್ತ, ಇಕ್ವೇಟರ್ ಅಂತ ಕರಿತೀವಿ, ಸಮಭಾಜಕ ವೃತ್ತ. ಸೊ ಅದೇ ರೀತಿ ನೀವು ಕೆಳಗಡೆ ಬಂದ್ರಪ್ಪ ಅಂತಂದ್ರೆ
ಇದು ಏನಾಗುತ್ತೆ, ನೆಕ್ಸ್ಟ್ ಇದು ಏನಾಗುತ್ತೆ ಟೆಂಪ್ರೇಚರ್ ಝೋನ್ ಅಂದರೆ ಇದು ಉಷ್ಣವಲಯ ಆಗುತ್ತಾ. ಇದು ಏನಾಗುತ್ತಾ ಶೀತ ವಲಯ. ಇದು ಏನಾಗುತ್ತಾ ಸಮಶೀತೋಷ್ಣ. ಸೊ ಆಸ್ಟ್ರೇಲಿಯಾವನ್ನು ಎಲ್ಲಿ ಮಾರ್ಕ್ ಮಾಡಿದ್ದಾರೆ ಅವರು, ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ ನಮಗೆ, ಹೌದಾ. ಇಲ್ಲಿ ಮಾರ್ಕ್ ಮಾಡಿದರೆ ಯಾವುದಾಗುತ್ತೆ ಸಮಶೀತೋಷ್ಣ ಮತ್ತು ಇನ್ನೊಂದು ಯಾವುದು ಉಷ್ಣವಲಯ ಟೆಂಪ್ರೇಚರ್ ಝೋನ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿಗೆ ಹೋಗೋಣ ಇವಾಗ. ಸೊ ಇವಾಗ ನಿಮಗೆ ಝೋನ್ಸ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇನ್ನೊಮ್ಮೆ ನೋಡೋಣ. ಇಲ್ಲಿ ಇದು ಯಾವುದಪ್ಪ ಶೀತ ವಲಯ, ನೆಕ್ಸ್ಟು ಇದು ಯಾವುದು ಉಷ್ಣವಲಯ ಟೆಂಪ್ರೇಚರ್ ಝೋನ್, ಇದು ಯಾವುದು ಸಮಶೀತೋಷ್ಣ. ನೆಕ್ಸ್ಟ್ ಇದಕ್ಕೆ ಏನಂತ ಕರಿತೀವಿ ಸಮಭಾಜಕ ವೃತ್ತ ಇಕ್ವೇಟಾರ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಕೆಳಗಡೆ ಕೂಡ ಇದು ಏನಾಗುತ್ತಾ ಶೀತ ವಲಯ, ನೆಕ್ಸ್ಟ್ ಇದು ಉಷ್ಣವಲಯ, ಇದು ಏನಾಗುತ್ತಾ ಸಮಶೀತೋಷ್ಣ ವಲಯ. ಸೊ ಇದು ಎರಡರಲ್ಲಿ ಕಂಡುಬರೋದ್ರಿಂದ ಶೀತ ವಲಯ ಮತ್ತು ಸಮಶೀತೋಷ್ಣ ಅಂತ ಕರಿತೀವಿ. ಸೊ ಆಪ್ಷನಲ್ಲಿ ನೋಡೋಣ ಇವಾಗ. ಶೀತ ವಲಯದಲ್ಲಿ ಕಂಡುಬರಂಗಿಲ್ಲ, ಅದು ಅಲ್ಲ. ನೆಕ್ಸ್ಟ್ ಉಷ್ಣವಲಯ ಮತ್ತು ಶೀತವಲಯ ಅಲ್ಲ, ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಇಲ್ಲಿ ಏನಾಗುತ್ತಾ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗ್ತಕ್ಕಂಥ ಖಂಡ ಯಾವುದು ಅಂತ ಕೇಳಿದರೆ, ದ ಕಾಂಟಿನೆಂಟ್ ಥ್ರೂ ವಿಚ್ ಇಕ್ವೇಟಾರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸಸ್ ಓವರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸಲ್ಲಿ ಉತ್ತರ ಅಮೇರಿಕಾ ಕೊಟ್ಟಿದ್ದಾರೆ, ಏಷ್ಯಾ ಕೊಟ್ಟಿದ್ದಾರೆ, ಆಫ್ರಿಕಾ ಕೊಟ್ಟಿದ್ದಾರೆ ಮತ್ತು ಆಸ್ಟ್ರೇಲಿಯಾವನ್ನು ಕೊಟ್ಟಿದ್ದಾರೆ. ಇವಾಗ ಮ್ಯಾಪಲ್ಲಿ ವರ್ಲ್ಡ್ ಮ್ಯಾಪ್ ನೋಡಿದರೆ ನಮಗಿದು ಏನಾಗುತ್ತಾ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತಾ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ನೋಡಿದೆ 23.5 ಇದೆ ನೋಡಿರಿ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ನೆಕ್ಸ್ಟ್ 0 ಡಿಗ್ರಿ ಇದೆ ಇಲ್ಲ, ಇದೇನು ಇಕ್ವೇಟಾರ್ ಸಮಭಾಜಕ ವೃತ್ತ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ 23.5 ನೋಡಿರಿ, ಇಲ್ಲೊಂದು ಇದೇನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇಕ್ವೇಟಾರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇವು ಮೂರು ಅಂದರೆ ಸಮಭಾಜಕ ವೃತ್ತ ಇರಬಹುದು. ಮಕರ ಸಂಕ್ರಾಂತಿ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ಒಂದು ಖಂಡದ ಮೇಲೆ ಹೋಗ್ಯಾವ ನೋಡಿರಿ, ಇಲ್ಲಿ ಆಫ್ರಿಕಾ ಖಂಡ ಐತೆ ನೋಡಿರಿ, ಎಲ್ಲೋ ಶೇಪ್ ಒಳಗೆ ಕಾಣಿಸ್ತಿದೆಯಾ, ಇದು ಆಫ್ರಿಕಾ ಖಂಡ. ಇಲ್ಲಿ ನೋಡಿರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹೋಗಿದೆ, ನೆಕ್ಸ್ಟು ಇಕ್ವೇಟಾರ್ ಇದೆ, ನೆಕ್ಸ್ಟ್ ಅದೇ ರೀತಿ ಯಾವುದಿದೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದೆ. ಅಂದರೆ ಆಫ್ರಿಕಾ ಖಂಡದ ಮೇಲೆ ಏನಾಗಿದೆ ಸಮಭಾಜಕ ವೃತ್ತ ಇರಬಹುದು, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗಿವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವರೇನಾದರೂ ಏಷ್ಯಾ ಖಂಡದ ಮೇಲೆ ಹಾದು ಹೋಗಿರ್ತಕ್ಕಂಥ ವೃತ್ತ ಯಾವುದು ಅಂತ ಕೇಳಿದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳಬೇಕು. ಏಷ್ಯಾ ಖಂಡದ ಮೇಲೆ ಯಾವುದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ಹಾಗಂದ್ರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಯಾವುದಾಗುತ್ತೆ ಆಫ್ರಿಕಾ ಖಂಡದ ಮೇಲೆ ಏನಾಗುತ್ತಾ ಈ ಮೂರು ವೃತ್ತಗಳು ಹಾದು ಹೋಗೋದನ್ನು ನಾವೇನು ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ತೀವಿ. ರೇಡಿಯೋ ತರಂಗಗಳನ್ನು ಪುನಃ ಭೂಮಿಗೆ ಕಡೆಗೆ ಪ್ರತಿಫಲಿಸಲು ಸಹಕಾರಿಯಾಗಿರ್ತಕ್ಕಂಥ ವಾಯುಮಂಡಲ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಲೇಯರ್ಸ್ ಬರ್ತವೆ, ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಅವನ್ನ ನೀವು ಆರ್ಡರ್ ವೈಸ್ ನೆನಪಿಟ್ಕೋಬೇಕು. ಅದಕ್ಕೂ ಕೂಡ ಒಂದು ಕೋಡ್ ವರ್ಡ್ ಇದೆ, ಏನು ಇಟ್ಕೋಬೇಕು ಟ್ರಸ್ಟ್ ಮೀ ಐ ಎಕ್ಸ್ಪರ್ಟ್ ಅಂತ ಕರಿತೀವಿ. ಟ್ರಸ್ಟ್ ಮೀ ಐ ಎಕ್ಸ್ಪರ್ಟ್ ಆರ್ಡರ್ ವೈಸ್ ಇದು. ಫಸ್ಟ್ ಮೊದಲನೇ ವಾಯುಮಂಡಲದ ಯಾವುದಪ್ಪ ಅಂತ ಕೇಳಿದರೆ ಟ್ರೋಪೋಸ್ಪಿಯರ್, ಎರಡನೇದ್ದು ಸ್ಟ್ರಾಟೋಸ್ಪಿಯರು, ಮೊದಲನೇದ್ದು ಟ್ರೋಪೋಸ್ಪಿಯರ್, ಎರಡನೇದ್ದು ಸ್ಟ್ರಾಟೋಸ್ಪಿಯರ್, ಮೂರನೇದು ಯಾವುದು ಮಿಸೋಸ್ಪಿಯರ್ ಅಂತ ಕರಿತೀವಿ ಮಧ್ಯಂತರ ಮಂಡಲ, ನಾಲ್ಕನೇದು ಯಾವುದು ಐನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟು ಎಕ್ಸ್ ಅಂದರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ಬಾಹ್ಯ ಮಂಡಲ. ಯಾವುದಿದು ಬಾಹ್ಯ ಮಂಡಲ. ಸೊ ಇಲ್ಲಿ ಆರ್ಡರ್ ವೈಸ್ ಇದೆ ನೋಡಿರಿ 1 2 3 4. ಫಸ್ಟ್ ಯಾವ್ದು ಬರುತ್ತೆ ಟ್ರೋಪೋಸ್ಪಿಯರು, ಆಮೇಲೆ ಸ್ಟ್ರಾಟೋಸ್ಪಿಯರು, ಆಮೇಲೆ ಮೆಸೋಸ್ಪಿಯರು, ಆಮೇಲೆ ಥರ್ಮೋಸ್ಪಿಯರ್ ಅಥವಾ ಐನೋಸ್ಪಿಯರ್ ಅಂತ ಕರಿತೀವಿ. ಲಾಸ್ಟಲ್ಲಿ ಬರೋದು ಯಾವುದು ಎಕ್ಸೋಸ್ಪಿಯರ್. ಸೊ ಇಲ್ಲಿ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲು ಸಹಕಾರಿಯಾಗಿರ್ತಕ್ಕಂಥ ವಾಯುಮಂಡಲ ಯಾವುದು ಅಂತ ಕೇಳಿದರೆ ಉಷ್ಣತಾ ಮಂಡಲ ಅಂತ ಕರಿತೀವಿ, ಥರ್ಮೋಸ್ಪಿಯರ್ ಅಥವಾ ಅಯನೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟು
ಇದು ಸಮೋಷ್ಣ ಮಂಡಲ ಇದೆ, ಸ್ಟ್ರಾಟೋಸ್ಫಿಯರ್ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಓಝೋನ್ ಲೇಯರ್ ಕಂಡುಬರುತ್ತಾ, ಓಝೋನ್ ಲೇಯರ್ ಕಂಡು ಬರ್ತಕ್ಕಂಥ ವಾಯುಮಂಡಲ ಯಾವುದಂತ ಕೇಳಿದ್ರೆ ಏನು ಮಾಡಬೇಕು, ಸಮೋಷ್ಣ ಮಂಡಲ ಅಂತ ಹೇಳಬೇಕು. ನೆಕ್ಸ್ಟ್ ಮಧ್ಯಂತರ ಮಂಡಲ ನೋಡ್ರಿ, ಇಲ್ಲಿ ಏನಾಗುತ್ತಾ ಉಲ್ಕೆಗಳು ಭಸ್ಮ ಆಗ್ತಕ್ಕಂಥ ಜಾಗ ಅಂತ ಹೇಳ್ತೀವಿ. ಉಲ್ಕೆಗಳು ಎಲ್ಲಿ ಭಸ್ಮ ಆಗ್ತಾ, ಮೆಸೋಸ್ಫಿಯರಲ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟು ಉಷ್ಣತಾ ಮಂಡಲ ಎದಕ್ಕೆ ಫೇಮಸಪ್ಪ, ರೇಡಿಯೋ ತರಂಗಗಳನ್ನು ಏನಾಗುತ್ತಾ ಪ್ರತಿಫಲಿಸುತ್ತಾ ಅಂತ ಹೇಳ್ತೀವಿ. ನೆಕ್ಸ್ಟು ಸಮೋಷ್ಣ ಮಂಡಲ ಅಂತ ಬಂದ್ರೆ ಅಲ್ಲಿ ಏನು ಕಂಡು ಬರುತ್ತಾ, ಓಝೋನ್ ಲೇಯರ್ ಕಂಡು ಬರುತ್ತಾ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ಸೇರಿಸ್ತಕ್ಕಂಥ ಕಾಲುವೆ ಹೆಸರು ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ಸೂಯೇಜ್ ಕಾಲುವೆ ಕೊಟ್ಟಿದ್ದಾರೆ, ಪನಾಮ ಕಾಲುವೆ, ಇಂಗ್ಲೀಷ್ ಕಾಲುವೆ ಮತ್ತು ಮಿಚಿಗನ್ ಕಾಲುವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಸೂಯೇಜ್ ಕಾಲುವೆ ಮತ್ತು ಪನಾಮ ಕಾಲುವೆ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರಬೇಕು. ಇದನ್ನು ಕೂಡ ನಾವೇನು ಮಾಡೋಣ, ಮ್ಯಾಪ್ ಮುಖಾಂತರ ಸ್ವಲ್ಪ ನೋಡೋಣ. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಸೂಯೇಜ್ ಕಾಲುವೆ. ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸೇರಿಸ್ತಕ್ಕಂಥ ಒಂದು ಕಾಲುವೆ ಹೆಸರು ಏನಪ್ಪ ಅಂದ್ರೆ ಸೂಯೇಜ್ ಕಾಲುವೆ. ನೆಕ್ಸ್ಟ್ ಇದು ಪನಾಮ ಕಾಲುವೆಯಲ್ಲಿ ಅಂದ್ರೆ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕಾವನ್ನು ಸೇರಿಸುತ್ತಾ ಅಂತ ಹೇಳ್ತೀವಿ. ಯಾವುದು, ಉತ್ತರ ಮತ್ತು ದಕ್ಷಿಣ ಅಮೇರಿಕ, ಉತ್ತರ ಮತ್ತು ದಕ್ಷಿಣ ಅಮೇರಿಕ ಯಾವುದು, ಪನಾಮ ಕಾಲುವೆ ಅಂತ ಕರಿತೀವಿ. ಪನಾಮ ಕಾಲುವೆ ಅವ್ರೇನು ಕೇಳಿದ್ದಾರೆ, ನಮಗೆ ಸೂಯೇಜ್ ಕೆನಾಲ್ ಬಗ್ಗೆ ಕೇಳಿದ್ದಾರೆ. ಸೊ ಮ್ಯಾಪಲ್ಲಿ ಇವೆರಡನ್ನು ನಾವು ಏನು ಮಾಡೋಣ, ನೋಡೋಣ. ಇಲ್ಲಿದೆ ನೋಡ್ರಿ, ಇದು ಯಾವುದಪ್ಪ, ಸೌತ್ ಅಮೇರಿಕಾ ಅಂತ ಕರಿತೀವಿ, ಅಂದರೆ ದಕ್ಷಿಣ ಅಮೇರಿಕಾ. ಇದು ನಾರ್ತ್ ಅಮೇರಿಕಾ ಅಂದರೆ ಉತ್ತರ ಅಮೇರಿಕಾ. ಇವು ಎರಡರ ಮಧ್ಯೆ ಏನು ಕಂಡು ಬರ್ತಲ್ಲ, ಇದಕ್ಕೇನು ಕರಿತೀವಿ, ಪನಾಮ ಕಾಲುವೆ ಏನಾಗುತ್ತಾ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾನ ಜಾಯಿಂಟ್ ಮಾಡುತ್ತಾ ಅಂತ ಹೇಳ್ತೀವಿ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಸಮುದ್ರ ಕಾಣ್ತಾ ಇದೆ, ಹೆಸರು ಬರ್ತಿದೆ ನೋಡಿ, ಮೆಡಿಟೇರಿಯನ್ ಸಮುದ್ರ. ನೆಕ್ಸ್ಟ್ ಈ ಕಡೆ ಯಾವುದಿದೆ, ರೆಡ್ ಸಿ ಅಂತ ಕರಿತೀವಿ, ಅಂದರೆ ಕೆಂಪು ಸಮುದ್ರ. ಯಾವ ಸಮುದ್ರ, ಕೆಂಪು ಸಮುದ್ರ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ಮಧ್ಯೆ ನೋಡ್ರಿ ಇಲ್ಲೊಂದು ಕೆನಲ್ ಕಂಡು ಬರುತ್ತೆ. ಆ ಕೆನಲ್ ಯಾವುದು ಅಂತ ಕೇಳಿದರೆ ಅದು ಯಾವುದು, ಸೂಯೇಜ್ ಅಂತ ಕರಿತೀವಿ, ಸೂಯೇಜ್ ಕೆನಲ್. ಇಲ್ಲಿದೆ ನೋಡ್ರಿ ಸೂಯೇಜ್ ಕೆನಲ್. ಅಂದರೆ ಈಗೇನು ಗೊತ್ತಾಯಿತು, ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಅಂತ ಬಂದರೆ ಸೂಯೇಜ್ ಕೆನಲ್ಲು. ಅದೇ ರೀತಿ ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾ ಅಂತ ಬಂದರೆ ಏನು ಮಾಡಬೇಕು, ಪನಾಮ ಕಾಲುವೆ. ಯಾವ ಕಾಲುವೆ, ಪನಾಮ ಕಾಲುವೆ ಅಂತ ಕರಿತೀವಿ. ಸೊ ಎಲ್ರಿಗೂ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ, ಇನ್ನಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ.